ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲೆಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಪೆನ್ನು ಪ್ಯಾಡ್ ಹಿಡಿದು ಶಾಲೆಗಳ ಕಡೆಗೆ ಹೆಜ್ಜೆ ಹಾಕಿದ ವಿದ್ಯಾರ್ಥಿಗಳು, ತಮ್ಮ ಹಾಲ್ ಟಿಕೆಟ್ ಮತ್ತು ಕೋಣೆ ಸಂಖ್ಯೆ ನೋಡಿದ ಮಕ್ಕಳು, ಸರಸ್ವತಿ ಶಾಲೆಯಲ್ಲಿ ಚೀಟಿ ಚೆಕ್ ಮಾಡಿ ಪರೀಕ್ಷಾ ಕೇಂದ್ರದೊಳಗೆ ಬಿಟ್ಟ ಸಿಬ್ಬಂದಿಗಳು. ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ. ನಾವು ಆರಿಸಿದ ಸರ್ಕಾರ ನಮ್ಮನ್ನೇ ತುಳಿಯುತ್ತಿದೆ, ಬಾಬು ಪಾಸ್ವಾನ್. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಒಡೆದಾಡುವ ನೀತಿ ಅನುಸರಿಸುತ್ತಿವೆ, ರಮೇಶ್ ಡಾಕುಳಿಗಿ. ಬೀದರ್ನಲ್ಲಿ ಮಂಗಳವಾರ ರಾತ್ರಿ ಸುರಿದ ಆಲಿಕಲ್ಲು ಮಳೆ. ಸಣ್ಣದಾದ ಬಿಳಿ ಬಣ್ಣದ ಗಾರ್ಗಳನ್ನು ನಾಲಿಗೆ ಮೇಲಿಟ್ಟು ನಲಿದಾಡಿದ ಮಕ್ಕಳು ಮತ್ತು ಯುವಕರು. ಬಿಸಿಲಿನ ಧಗೆಯಿಂದ ಗರಂ ಆದ ಭೂಮಿಗೆ ತಂಪೆರೆದ ಮಳೆರಾಯ. ತಂಪಾದ ಅನುಭವ ಪಡೆದುಕೊಂಡ ಸಾರ್ವಜನಿಕರು. ವಿದ್ಯಾರ್ಥಿಗಳ ಸಮಸ್ಯೆಗಳ ವಿರುದ್ಧ ನಗರದಲ್ಲಿ ಎಬಿವಿಪಿ ಪ್ರತಿಭಟನೆ. ಖಾಲಿ ಹುದ್ದೆಗಳ ನೇಮಕಾತಿಗೆ ಆಗ್ರಹ. ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿ ವೇತನವಿಲ್ಲ. ವಿಶ್ವವಿದ್ಯಾಲಯಗಳ ಸ್ಥಿತಿ ದಯನೀಯವಾಗಿದೆ. ದೇಶದ ಭವಿಷ್ಯ. ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಒದಗಿಸಲು ಆಗ್ರಹ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇನ್ನು ಜಿಲ್ಲೆಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭಗೊಂಡಿವೆ. ವಿದ್ಯಾರ್ಥಿಗಳು ಸರ್ವ ತಯಾರಿಯನ್ನು ಮಾಡಿಕೊಂಡು ಕೈಯಲ್ಲಿ ಪೆನ್ನು ಮತ್ತು ಪ್ಯಾಡ್ಗಳನ್ನು ಹಿಡಿದುಕೊಂಡು ಶಾಲೆಗಳ ಕಡೆಗೆ ಹೆಜ್ಜೆ ಹಾಕಿರುವಂಥ ದೃಶ್ಯ ಕಂಡುಬಂತು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಸಮೀಪದಲ್ಲಿರುವಂತಹ ಸರಸ್ವತಿ ಶಾಲೆ ಪರೀಕ್ಷಾ ಕೇಂದ್ರ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಜೇಬು ಚೆಕ್ ಮಾಡಿ ಚೀಟಿ ಇವೆಯಾ ಅಥವಾ ಇಲ್ಲವಾ ಎನ್ನುವಂಥದ್ದನ್ನು ಸಿಬ್ಬಂದಿಗಳು ಹೊರಗಿನಿಂದಲೇ ಚೆಕ್ ಮಾಡಿ ಮಕ್ಕಳಿಗೆ ಒಳಗೆ ಬಿಟ್ಟಿರುವಂಥ ಸನ್ನಿವೇಶ ಕೂಡ ಕಂಡುಬಂತು. ಕೆಲವು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪರೀಕ್ಷೆಗೆ ಹಾಜರಾದರೆ ಹಲವು ವಿದ್ಯಾರ್ಥಿಗಳು ದುಗುಡ ದುಮ್ಮಾನದೊಂದಿಗೆ ಹಾಜರಾದ ದೃಶ್ಯ ಕೂಡ ಕಂಡುಬಂತು. ಏನೇ ಆದರೂ ಕೂಡ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಒಂದು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಆತ್ಮವಿಶ್ವಾಸದಿಂದ ಅವರು ಪರೀಕ್ಷೆಯನ್ನು ಎದುರಿಸಿ ಜೀವನದಲ್ಲಿ ಯಶಸ್ವಿ ಆಗಲಿ ಎಂದು ನಾವು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಪರೀಕ್ಷೆ ಆರಂಭಕ್ಕೂ ಮುನ್ನ ಶಾಲೆಯ ಆವರಣದೊಳಗೆ ತಮ್ಮ ಹಾಲ್ ಟಿಕೆಟ್ ಸಂಖ್ಯೆ ಮತ್ತು ಕೋಣೆ ಸಂಖ್ಯೆಯನ್ನು ಕೂಡ ಮಕ್ಕಳು ಚೆಕ್ ಮಾಡಿಕೊಂಡು ಪರೀಕ್ಷೆ ಕೋಣೆಯೊಳಗೆ ಪ್ರವೇಶಿಸಿರುವಂಥ ಸನ್ನಿವೇಶ ಕಂಡುಬಂತು. ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಆದ ಅನ್ಯಾಯವನ್ನು ಸರಿಪಡಿಸಲು ಬೃಹತ್ ಹೋರಾಟವನ್ನು ಮಾಡಲಾಗ್ತಾ ಇದೆ. ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಹಾಗೂ ಡಿ ಚಂದ್ರಶೇಖರಯ್ಯ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಎಂದು ಬಲಗೈ ಸಮುದಾಯಗಳ ಒಕ್ಕೂಟದ ಮುಖಂಡರಾದ ಬಾಬು ಪಾಸ್ವಾನ್ ತಿಳಿಸಿದರು. ಈ ಕುರಿತು ಪತ್ರಿಕಾಭವನದಲ್ಲಿ ಮಾತನಾಡಿದ ಅವರು, ನಾವು ಆರಿಸಿ ತಂದ ಸರ್ಕಾರ ನಮಗೆ ತುಳಿಯುವ ಹುನ್ನಾರ ಮಾಡ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದೆ ಎಂಬುದು ಎಲ್ಲರಿಗೂ ಕೂಡ ಈಗಾಗಲೇ ತಿಳಿದಿರುವಂತಹ ಸಂಗತಿಯಾಗಿದೆ. ಹೀಗಾಗಿ ಸರ್ಕಾರ ಪುನಃ ಜಾತಿ ಜನಗಣತಿಯನ್ನು ಮಾಡಿ ಬಲಗೈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು, ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಸರ್ಕಾರಕ್ಕೆ ಆಗ್ರಹ ಮಾಡಿದರು. ಸರ್ಕಾರ ಒಳ ಮೀಸಲಾತಿ ಜಾರಿಗೆ ದಿನಾಂಕಗಳ ಮೇಲೆ ದಿನಾಂಕ ಕೊಡ್ತಾ ಬರ್ತಾ ಇದೆ. ಆದರೆ ಒಂದು ದಿನಾಂಕವನ್ನು ಅವರು ನೀಡಬೇಕಾಗಿತ್ತು, ಬಲಗೈ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿತ್ತು. ಆದರೆ ಇಲ್ಲಿವರೆಗೆ ಸರ್ಕಾರಕ್ಕೂ ಕೂಡ ಸಾಧ್ಯವಾಗಿಲ್ಲ. ಆದ್ದರಿಂದ ಈ ಕುರಿತು ಸರ್ಕಾರದ ಗಮನ ಸೆಳೆಯಲು, ಸರ್ಕಾರವನ್ನು ಎಚ್ಚರಿಸಲು ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಮಾರ್ಚ್ 25ರಂದು ಹೋರಾಟ ನಡೀತಾ ಇದೆ. ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಒಂದು ಬಲಗೈ ಸಮುದಾಯದ ಒಕ್ಕೂಟದ ಸದಸ್ಯರು, ಪದಾಧಿಕಾರಿಗಳು, ಬಲಗೈ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು.
ಬಲಗೈ ಸಮುದಾಯಗಳ ಒಕ್ಕೂಟದ ಇನ್ನೋರ್ವ ಮುಖಂಡರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ಡಾಕುಳ್ಗಿ ಮಾತನಾಡುತ್ತಾ, ಶತಮಾನಗಳಿಂದಲೂ ಹೊಲೆಯ ಮತ್ತು ಮಾದಿಗ ಸಮುದಾಯದ ಅಸ್ಪೃಶ್ಯ ಒಂದು ಸಮಾಜದವರಾದ ನಾವು ಸರಿಸಮಾನವಾಗಿ ಎಲ್ಲ ನೋವುಗಳನ್ನು ಅನುಭವಿಸುತ್ತಾ ಬಂದಿದ್ದೇವೆ. ಐಕ್ಯತೆಯಿಂದ ದೌರ್ಜನ್ಯವನ್ನು ತಡೆಯಲು ಹೋರಾಟಗಳನ್ನು ಕೂಡ ಮಾಡುತ್ತಾ ಬಂದಿದ್ದೇವೆ. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮನ್ನು ಒಡೆದು ಆಳಲು ಪ್ರಯತ್ನ ಮಾಡ್ತಾ ಇವೆ. ಅಂದು ಬಸವರಾಜ ಬೊಮ್ಮಾಯಿ ಸರ್ಕಾರ ಕೇಂದ್ರಕ್ಕೆ ನೀಡಿದ ವರದಿಯನ್ನು ಸಂವಿಧಾನದ 9ನೇ ಅನುಚ್ಛೇದಕ್ಕೆ ಸೇರ್ಪಡೆ ಮಾಡಿದ್ದೇ ಆದರೆ ಇಂದು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರವು ಕೂಡ ನಮಗೆ ಅನ್ಯಾಯ ಮಾಡ್ತಾ ಇದೆ. ಮಂದಕೃಷ್ಣ ಮಾದಿಗ ಅವರ ಬೆನ್ನು ಸವರಿ ನಿರಂತರವಾಗಿ ದಲಿತ ಸಮುದಾಯಕ್ಕೆ ದ್ರೋಹ ಮಾಡುತ್ತಾ ಬರ್ತಾ ಇದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಲಿತ ದ್ರೋಹ ನೀತಿಯನ್ನು ಬಿಟ್ಟು ಸರಿಸಮಾನವಾಗಿ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಪ್ರಮುಖರಾದ ಅಂಬಾದಾಸ್ ಗಾಯಕ್ವಾಡ್, ಶ್ರೀಪತರಾವ್ ದೀನೆ, ಸುನೀಲ್ ಸಂಗಮ್, ಅವಿನಾಶ್ ದೀನೆ, ರಮೇಶ್ ಮಂದಕನಳ್ಳಿ, ಸಾಯಿ ಶಿಂಧೆ, ಸುಭಾಷ್ ಲಾದಾಕರ್, ಮೋಹನ್ ಡಾಂಗೆ, ರಾಜು ಶೇರಿಕರ್, ರಘುನಾಥರಾವ್ ಗಾಯಕ್ವಾಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಗೂ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಸೋದರರಿಗೆ ಸ್ವಾಗತವನ್ನು ಬಯಸ್ತಾ, ಕರ್ನಾಟಕ ರಾಜ್ಯ ಬಲಗಾಯ ಸಮುದಾಯಗಳ ಒಕ್ಕೂಟ ವತಿಯಿಂದ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಗೆ ಈಗಾಗಲೇ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಕರೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿರಿ ಅಂತೇಳಿ ನಮ್ಮನ್ನು ಹೇಳಿದ್ದಾರೆ. ಅದೇ ಥರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರ ಏನು 15% ಮೀಸಲಾತಿದೊಳಗೆ ನಮ್ಗೆ ನೇಮಕ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದ್ರ ಕುರಿತು ಆಮೇಲೆ ನಾಗಮೋಹನ್ ದಾಸ್ ವರದಿ ಇವತ್ತು ಅವೈಜ್ಞಾನಿಕವಾಗಿದೆ ಅಂಥೇಳಿ ಈ ರಾಜ್ಯ ಗೊತ್ತಾಗಿದೆ. ಅದರ ಸಲುವಾಗಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ಸರ್ಕಾರ ಮತ್ತೆ ಇನ್ನೊಂದು ಸರಿ ಜನಗಣತಿ ಮಾಡಿ, ಜಾತಿ ಜನಗಣತಿ ಮಾಡಿ ಈ ಬಲಗೈಗಾಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕಂತ ಹೇಳಿ ರಾಜ್ಯ ಮಟ್ಟದ ಸರ್ಕಾರ ಮೇಲೆ ಒತ್ತಾಯ ಹಾಕ್ಲಿಕ್ಕೆ ದಿನಾಂಕ 25ರಂದು ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ, ನಾವು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮನ್ನೇ ತುಳಿತಕ್ಕಂಥ ಹುನ್ನಾರ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಯಾವ ಸರ್ಕಾರ ನಾವು 100% ದಲಿತರು ಓಟ್ ಹಾಕಿ ಬಲಗೈ ಸಮುದಾಯದ ಓಟ್ ಹಾಕಿ ಅಧಿಕಾರಕ್ಕೆ ತಂದಿದ್ದೇವೆ, ನಮಗೆ ಸರ್ಕಾರ ಮೀಸಲಾತಿಯಲ್ಲಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ನಿನ್ನೆ ಕೂಡ ಒಂದು ಹೋರಾಟ ಆಗಿದೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ. 56,000 ಚಿಲ್ಡ್ರನ್ ಹುದ್ದೆಗಳಿದ್ದಾವೆ. ಇವು ತುಂಬಕ್ಕೆ ಪ್ರಕ್ರಿಯೆ, ನೋಟಿಫಿಕೇಶನ್, DPR ಎಲ್ಲ ಬಂದಿದೆ. ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ, ಈಗ 56 ಮೀಸಲಾತಿಯನ್ನು 50% ಕ್ರಾಸ್ ಆಗ್ತಾಯಿದೆ. ಈಗ 15ರಿಂದ ಏನು 17 ಆಗಿದೆ. ಇದು 15ರಲ್ಲೇ ಒಳ ಮೀಸಲಾತಿ ಕೊಡಿ, ಇದು ಜಾರಿ ಮಾಡಿ ಅಂತಕ್ಕಂಥ ಇವತ್ತು ಮಾದಿಗ ಸಂಘಟನೆಗಳ ಒತ್ತಾಯ ಆಗಿದೆ. ಇದು ಯಥಾವತ್ತಾಗಿ 15% ಒಳಗಡೆ ಇದು ಸೇಮ್ ಹಳೆ ಪದ್ಧತಿನಲ್ಲೇ ಜಾರಿ ಮಾಡಿ ಅಂತ 101 ಜಾತಿ ಇರತಕ್ಕಂಥ ಪರಿಶಿಷ್ಟ ಜಾತಿನಲ್ಲಿ 100 ಜಾತಿಗಳು ಇದನ್ನು ಆಗ್ರಹ ಮಾಡ್ತಾಯಿದ್ದವು. 100 ಜಾತಿಗಳು ಏನಂತ ಅದು 15% ಹಳೆ ಮೀಸಲಾತಿನಲ್ಲೇ ಇದೊಂದು ಸೆಲೆಕ್ಷನ್ ಮಾಡಿ ಕೋರ್ಟ್ ಕೇಸ್ ಎಲ್ಲ ಪೆಂಡಿಂಗ್ ಕ್ಲಿಯರ್ ಆದಮೇಲೆ ನೀವೆಲ್ಲ ಒಳ ಮೀಸಲಾತಿ ಜಾರಿಗೆ ತನ್ನಿ ಅಂತಕ್ಕಂಥದ್ದು ಒಕ್ಕೂಲರಿನ 101 ಜಾತಿಗಳ ಅಭಿಪ್ರಾಯ. ಯಾರು ಕೂಡ 101 ಜಾತಿಗಳು ಒಳ ಮೀಸಲಾತಿ ವಿರೋಧಿಗಳು ಯಾರು ಕೂಡ ಇಲ್ಲ. ಇವರೆಲ್ಲ ಒಪ್ಪಿದಗೋಸ್ಕರನೇ ಇದು ಬಿಲ್ಲಾಗಿ ಹೊರಗಡೆ ಬಂದಿದ್ದು. ಆದರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ಗೊಂದಲಗಳೇನು ಈ ರೋಸ್ಟರ್ ಬಿಂದು ಅಂತ ಕೇಳಿದ್ರೆ, ಇದು ಇವರು ಮೊದಲೇನು ಮಾಡಬೇಕಾಗಿತ್ತು, ತಮಿಳುನಾಡು, ಪಂಜಾಬ್ ಅಲ್ಲೆಲ್ಲ ಎಲ್ಲಿ ಒಳ ಮೀಸಲಾತಿ ಜಾರಿ ಇದೆ, ತೆಲಂಗಾಣ, ಆಂಧ್ರ, ಅಲ್ಲಿ ಹೋಗಿ ಒಂದು ಸಮೀಕ್ಷೆ ಮಾಡ್ಕೊಂಡು ಬರಬೇಕಾಗಿತ್ತು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಅಂತಕ್ಕಂಥ. ಈ ಅಧಿಕಾರಿಗಳಿಗೆ ನಾಲೆಜ್ ಇಲ್ಲದೇ ಇದು ಎಲ್ಲ ಗೊಂದಲಗಳು ಸೃಷ್ಟಿ ಮಾಡೋದು. ಇವತ್ತು 50 ಆ ಸಮೀಕ್ಷೆ ಒಂದು ಎಂಪೆರಿಕಲ್ ಡಾಟಾನ ಕಲೆಕ್ಟ್ ಮಾಡಿ ಈ ಸಮುದಾಯಗಳಿಗೆ ಮತ್ತೊಂದು ಸರಿ ಇದು ನ್ಯಾಯ ಆಗಲಿ, ಅದು ಮುಂದೆ 56% ಜಾರಿ ಬರಬೇಕಾದ್ರೆ 17% ಜಾರಿ ಬರಬೇಕಾದ್ರೆ ಇದಕ್ಕೆ ಮೇನ್ ಕಾರಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇಲ್ಲ, ಕೇಂದ್ರ BJP ಸರ್ಕಾರ 9ನೇ ಶೆಡ್ಯೂಲಿಗೆ ಅದು ಸೇರಿಸಬೇಕು. ಮೊದಲನೇ ಒಂದೇ ಅಧಿವೇಶನದಲ್ಲಿ ಅದು ಮಂಡಿಸಿ ಅಲ್ಲಿ ಒಪ್ಪಿಗೆ ಆಯಿತು ಅಂದರೆ ಯಾರು ಕೂಡ ಕೋರ್ಟ್ ಮೆಟ್ಟಿಲು ಹತ್ತಕ್ಕೆ ಬರೋದಿಲ್ಲ ಕಾಯ್ದೆ. ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಈಗೇನು 27 ಸಚಿವ ಸಂಪುಟ ಸಭೆ ಕರೆದ, ವಿಶೇಷ ಸಚಿವ ಸಂಪುಟ ಸಭೆ, ಇಲ್ಲಿ ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗೋದ ರೀತಿಯಲ್ಲಿ ಅದು ಒಂದು ತಜ್ಞರ ತಂಡ ನೇಮಕ ಮಾಡಿ ಎಲ್ಲೆಲ್ಲಿ ಒಳ ಮೀಸಲಾತಿ ಜಾರಿ ಇದೆ ಆ ರಾಜ್ಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅಧ್ಯಯನ ಮಾಡಿ ಇದನ್ನು ಕರ್ನಾಟಕದಲ್ಲಿ ಜಾರಿ ಮಾಡಬೇಕು. ಯಾವ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು 101 ಖಾಲಿ ಕರ್ನಾಟಕದಾಗ ಇರ್ಬೋದು, ಇಡೀ ಭಾರತ ದೇಶದಂಥ ಸಾವಿರಾರು ಜಾತಿಗಳನ್ನು ಹಿನ್ನೆಲೆ ಇಟ್ಕೊಂಡು ಸಂವಿಧಾನಿಕ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದು ಕೇವಲ ಒಂದು ಜಾತಿ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಎಲ್ಲ ಅನ್ಯಾಯ ಒಳಪಟ್ಟಿರ್ತಕ್ಕಂಥ ಅದ್ರಾಗ. ಮಂಗಳವಾರ ಸಾಯಂಕಾಲದ ಸಮಯ ಎಲ್ಲೆಡೆ ನಗರದಲ್ಲಿ ಮೋಡ ಕವಿದ ವಾತಾವರಣ, ಮಳೆ ಬರುವ ಅನುಭವ.
ತಂಪಾದ ಗಾಳಿ ಬೀಸಲು ಆರಂಭ ಆಯಿತು. ರಾತ್ರಿ 8 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಆಲಿಕಲ್ಲು ಮಳೆ ಸುರಿಯಲು ಆರಂಭವಾಯಿತು. ಇದನ್ನು ಕಂಡ ಮಕ್ಕಳು ಮತ್ತು ಯುವಕರು ಬಿಳಿ ಬಣ್ಣದ ಆಲಿಕಲ್ಲನ್ನು ತೆಗೆದುಕೊಂಡು ತಮ್ಮ ನಾಲಿಗೆ ಮೇಲೆ ಇಟ್ಟುಕೊಂಡು ಬಾಯಿಯೊಳಗೆ ಹಾಕಿಕೊಂಡು ಒಂದು ನಲಿದಾಡಿರುವಂಥ ಸಂದರ್ಭ ಕೂಡ ಬೀದರ್ ನಗರದಲ್ಲಿ ಕಂಡುಬಂತು. ಕೆಲವು ಓಣಿಗಳಲ್ಲಂತೂ ಕಾಶ್ಮೀರವನ್ನು ಮೀರಿಸುವಷ್ಟು ಬಿಳಿ ಬಣ್ಣದ ರಸ್ತೆ ನಿರ್ಮಾಣ ಆಗಿತ್ತು. ಇಷ್ಟು ದಿವಸ ಬಿಸಿಲಿನ ಧಗೆಯಿಂದ ಭೂಮಿ ಬಿಸಿಯಾಗಿತ್ತು. ಈ ಬಿಸಿಯಾದ ಭೂಮಿಗೆ ಆಲುಕಲ್ಲು ಮಳೆಯಿಂದಾಗಿ ಒಂದು ತಂಪಾಯಿತು. ತಂಪಾದ ಭೂಮಿಯಿಂದ ಈಗ ಎಲ್ಲೆಡೆ ತಂಪು ಕೂಲ್ ವಾತಾವರಣ, ಆ ಒಂದು ಅನುಭವ ಜನತೆಗೆ ಕಂಡು ಬರ್ತಾ ಇದೆ. ಬಿಸಿಲಿನ ಬೇಗೆಯಿಂದ ಬಳಲಿ ಬೆಂಡಾದ ಜನತೆಗೆ ವರುಣರಾಯ ತಂಪಾದ ಅನುಭವವನ್ನು ನೀಡಿದ ಆಲಿಕಲ್ಲು ಮಳೆಯಿಂದಾಗಿ ಬಹುದಿನಗಳ ನಂತರ ಒಂದು ಹೊಸ ಅನುಭವದ ಜೊತೆಗೆ ಒಂದು ಹೊಸ ಆಕರ್ಷಕವಾಗಿರತಕ್ಕಂಥ ಆಲಿಕಲ್ಲು ನೋಡುವ ಒಂದು ಸಂದರ್ಭ ಕೂಡ ಜನತೆಗೆ ಒದಗಿ ಬಂದಿತ್ತು. ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ಗಮನ ಸೆಳೆದರು. ಪ್ರತಿಭಟನೆಯಲ್ಲಿ ಮಾತನಾಡಿರುವಂತಹ ವಿದ್ಯಾರ್ಥಿ ಮುಖಂಡರು, ಕಳೆದ 2-3 ವರ್ಷಗಳಿಂದ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿರುವಂತಹ ಸರ್ಕಾರ ನಿರಂತರವಾಗಿ ನಿರ್ಲಕ್ಷ್ಯ ತೋರಿಸ್ಕೊಂಡು ಬರ್ತಾ ಇದೆ. ಯಾವುದೇ ದೂರದೃಷ್ಟಿಯ ಯೋಜನೆಗಳಿಲ್ಲದೆ ಸಮಸ್ಯೆಗಳು ಎದುರಾದಾಗ ತಾತ್ಕಾಲಿಕ ಪರಿಹಾರವನ್ನು ಕ್ರಮಗಳನ್ನು ಕೈಗೊಂಡು ಸರ್ಕಾರ ಆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ ಎಂದು ಅವರು ಗಂಭೀರ ಆರೋಪವನ್ನು ಮಾಡಿದರು. ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಷಯದಲ್ಲಿ ಸರ್ಕಾರ ವಿಫಲವಾಗಿದೆ. ಒಟ್ಟು 43 ಇಲಾಖೆಗಳಲ್ಲಿ 3 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಇಂದಿಗೂ ಕೂಡ ಖಾಲಿ ಇವೆ. ಆದರೂ ಕೂಡ ಅವುಗಳನ್ನು ಕಳೆದ 3 ವರ್ಷಗಳಿಂದ ಆ ಖಾಲಿ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಬೇಕು ಎನ್ನುವಂತಹ ಒಂದು ಕನಿಷ್ಠ ಪರಿಜ್ಞಾನ ಕೂಡ ಸರ್ಕಾರಕ್ಕೆ ಇಲ್ಲ ಎನ್ನುವಂತಹ ಮಾತುಗಳು ವಿದ್ಯಾರ್ಥಿಗಳಿಂದ ಕೇಳಿ ಬಂದವು. ಲಕ್ಷಾಂತರ ಅಭ್ಯರ್ಥಿಗಳು ಹಲವು ವರ್ಷಗಳಿಂದ ತರಬೇತಿ ಪಡೆದು ಸರ್ಕಾರಿ ಸೇವೆಗೆ ಸಿದ್ಧರಾಗಿದ್ದರೂ ಕೂಡ ಅವರ ವಯೋಮಿತಿ ಮೀರುತ್ತಿರುವುದು ದೊಡ್ಡ ಸಮಸ್ಯೆಯಾಗಿದೆ ಎಂದು ವಿದ್ಯಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಮಸ್ಯೆಗಳು ಗಂಭೀರವಾಗಿವೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 79,694 ಹುದ್ದೆಗಳು ಹಾಗೂ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,599 ಹುದ್ದೆಗಳು ಖಾಲಿ ಇರುವುದರಿಂದ ಶಿಕ್ಷಣದ ಗುಣಮಟ್ಟ ಕುಸಿದಿದೆ. ಸರಿಯಾಗಿ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳ ಭವಿಷ್ಯ ಅಸ್ಪಷ್ಟವಾಗುತ್ತಿದೆ ಎಂದು ಹೇಳಿದರು. ಇದಲ್ಲದೆ ರಾಜ್ಯದ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಯು ಶೋಚನೀಯವಾಗಿದೆ. ಸರ್ಕಾರದಿಂದ ಸಮರ್ಪಕ ಅನುದಾನ ಸಿಗದ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳ ಶುಲ್ಕದ ಮೇಲೆ ಅವಲಂಬಿತವಾಗಿದ್ದು, ಇದರಿಂದ ವಿದ್ಯಾರ್ಥಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಭಾರ ಕೂಡ ಬೀಳ್ತಾ ಇದೆ. ಅಂಕಪಟ್ಟಿ, ಫಲಿತಾಂಶ ಸೇರಿದಂತೆ ಅನೇಕ ಆಡಳಿತಾತ್ಮಕ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಆರೋಪ ಮಾಡಿದರು. ವಿದ್ಯಾರ್ಥಿ ವೇತನವು ಸರಿಯಾದ ಸಮಯಕ್ಕೆ ದೊರೆಯದೆ ಬಡ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಗರ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಗುಡ್ಸಿ, ನಗರ ಸಹ ಕಾರ್ಯದರ್ಶಿ ಅಭಿಷೇಕ್, ಪ್ರಾಂತ ಕಾರ್ಯ ಸಮಿತಿ ಸದಸ್ಯ ಪವನ್ ಕುಂಬಾರ್, ಆಮೇಲೆ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಅಂಬಿಕಾ ಕುಂಬಾರ್, ಸಾಮಾಜಿಕ ಜಾಲತಾಣ ಪ್ರಮುಖ ಲಿಂಗದೇವಸ್ತು ಗುತ್ತಿ ಸೇರಿದಂತೆ ಮಲ್ಲಿಕಾರ್ಜುನ್, ಪ್ರಶಾಂತ್ ಪಂಡಿತ್ ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಒಂದು ಅಖಿಲ ರಾಜ್ಯದಂತಹ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಕಾರಣ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಗಳನ್ನು ನೇಮಕಾತಿ ಮಾಡದೆ ಸರ್ಕಾರ ಕಳೆದ 2-3 ವರ್ಷಗಳಿಂದ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಕ್ಕಾಗಿ ತರಬೇತಿಗಳನ್ನು ಪಡಿತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ತರಬೇತಿ ಪಡೆದರೂ ಕೂಡ ಆ ವಿದ್ಯಾರ್ಥಿಗಳ ವಯಸ್ಸನ್ನು ಮುಗಿದೋಗ್ತಾ ಇದೆ. ಆದರೆ ಸರ್ಕಾರ ಉದ್ಯೋಗಗಳನ್ನು ನೇಮಕಾತಿ ಮಾಡ್ತಾ ಇಲ್ಲ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಒಂದು ಆಗ್ರಹವಾಗಿದೆ.
ರಾಜ್ಯದಲ್ಲಿ ಆದಷ್ಟು ಬೇಗ ಸರ್ಕಾರಿ ಉದ್ಯೋಗಗಳನ್ನು ನೇಮಕಾತಿ ಮಾಡಬೇಕು. ಸುಮಾರು ರಾಜ್ಯದಲ್ಲಿ 43 ಇಲಾಖೆಗಳಲ್ಲಿ 2,84,881 ಹುದ್ದೆಗಳು ಖಾಲಿ ಇರ್ತಕ್ಕಂತಹ ಇವತ್ತು ಹುದ್ದೆಗಳನ್ನು ಖಾಲಿ ಇದ್ದಾವೆ. ಈ ಹುದ್ದೆಗಳನ್ನು ಆದಷ್ಟು ಬೇಗ ಭರ್ತಿ ಮಾಡಬೇಕು. ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಂದಾಗ ಇವತ್ತು ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ನಿಂತಿರ್ತಕ್ಕಂಥದ್ದು. ನಾವು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ವಿಚಾರಕ್ಕೆ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಪತ್ರಗಳನ್ನು ಕೊಡ್ತಾ ಇದ್ದೇವೆ. ಬಸ್ಸಿನ ಸಮಸ್ಯೆಗಳಾಗಿರ್ಬೋದು, ವಿಶ್ವವಿದ್ಯಾಲಯಗಳ ಸಮಸ್ಯೆ ಆಗಿರ್ಬೋದು, ಹಾಗೂ ಹಾಸ್ಟೆಲ್ಗಳ ಸಮಸ್ಯೆ ಆಗಿರ್ಬೋದು, ಇವೆಲ್ಲಗಳ ಸಮಸ್ಯೆಗಳನ್ನು ಇಟ್ಕೊಂಡು ಜಿಲ್ಲಾ ಉಸ್ತುವಾರಿಗೆ ಸಚಿವರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಆದರೆ ಇಲ್ಲಿವರೆಗೆ ಯಾವುದೇ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂತಹ ಕೆಲಸ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿಲ್ಲ. ಇವತ್ತು ರಾಜ್ಯದ ಒಂದು ಸಮಸ್ಯೆಯನ್ನು ಇಟ್ಕೊಂಡು ನಾವು ವಿದ್ಯಾರ್ಥಿಗಳು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಬಂದಿದ್ದೇವೆ. ಆದಷ್ಟು ಬೇಗ ನಮ್ಮ ಸಮಸ್ಯೆ ಏನಾದರೂ ಇದು ಒಂದು ಮನವಿ ಪತ್ರಕ್ಕೆ ನೀವು ಬಗೆಹರಿಸಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಸೇರಿಸಿ ಇದೇ ಉಸ್ತುವಾರಿ ಸಚಿವರ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಕಚೇರಿಗೆ ಬರುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಡುತ್ತಾ ನಾವೊಂದು ಮನವಿ ಪತ್ರವನ್ನು ಕೊಟ್ಟು ಈ ಒಂದು ಹೋರಾಟವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಒಂದು ಜಿಲ್ಲಾ ಉಸ್ತುವಾರಿ ಕಚೇರಿ ವತಿಯಿಂದ ಒಂದು ಮನವಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.